10 ಜನ ಸದಸ್ಯರನ್ನ ಕರ್ಕೊಂಡು ನಾನು ಶಾಸಕರ ಹತ್ರ ಮಾತಾಡಿ ಶಾಸಕರ ಮನೆಯಿಂದ ಅವ್ರ ರೆಸಾರ್ಟ್ಗೆ ಹೋಗಿ ಅಲ್ಲಿಂದ ಬಂದು ನಾನು ಅಧ್ಯಕ್ಷ ಆಗಿದ್ದು ಅಂತ ಹೇಳಕ್ ನನ್ನನ್ನೇನು ಉಸ್ಕೂರ್ ಆನಂದ್ ಅಧ್ಯಕ್ಷ ಮಾಡಿದಾರ? ನನ್ನ ಅವ್ರು ಮಾಡ್ಲಿಲ್ಲ. ನಾವು 10 ಜನ ಹೋಗಿ ಶಾಸಕರ ಮನೆಯಲ್ಲಿ ಮಾತಾಡಿ ಶಾಸಕರು ಮುಖಂಡತ್ವದಲ್ಲಿ ನಾವು ಅಧ್ಯಕ್ಷ ಆಗಿದ್ದು. ಶಾಸಕರು ನಮ್ಗೆ ಯಾವತ್ತೂ ರಾಜೀನಾಮೆ ಕೊಡಿಲ್ಲ. ನೀವೇನೋ ಒಂದು ತೀರ್ಮಾನ ಮಾಡ್ಕೊಳ್ರಿ ಅಂತಾನೆ ಹೇಳ್ಕೊಂಡ್ ಬಂದ್ರು. ಅದ್ಬಿಟ್ಟು ನಮ್ಮ ಸದಸ್ಯರುಗಳಲ್ಲಿ ಸ್ವಲ್ಪ ಗೊಂದಲ ಇದರಿಂದ ನಾನು ಸ್ವಲ್ಪ ಲೇಟ್ ಆಯ್ತು ಬಿಟ್ರೆ ನಾವ್ ಯಾವತ್ತೂ ಕೊಡಲ್ಲ ಅಂತ ಹೇಳಲಿಲ್ಲ. ಕೊಟ್ಟಿದ್ದೀವಿ. ಈಗ ಹೇಳಿದ 4 ಜನ ದೊಡ್ಡವ್ರು ಕುತ್ಕೊಂಡು ಮಾತುಕತೆ ಆಡಿದ ತಕ್ಷಣ ಕೊಟ್ಟಿದ್ದಾದ್ಮೇಲೆ MLA ಅವ್ರ ಮನೆಯಲ್ಲಿ ಏನಾಯ್ತು, ಇಡೀ ತಾಲೂಕ್ ಮುಖಂಡರುಗಳೆಲ್ಲ ಸೇರ್ಕೊಂಡಾಗ ಅಲ್ಲೇನಾಯ್ತು ತೀರ್ಮಾನ, ಆಕಾಂಕ್ಷಿಗಳು ಇಬ್ಬರೇ ಇದ್ದಿದ್ದಲ್ಲಿ. ಯಾರು? ಹೊನ್ನಘಟ್ಟದ ಕೃಷ್ಣಪ್ಪ, ಮಾಜಿ ಮೆಂಬರ್ ಆಗಿದ್ರು, ಹಿಂದೆ ಒಂದ್ಸಲ ಅಧ್ಯಕ್ಷ ಹೋಗಿ ಯಾವಾಗ ಒಂದ್ಸಲಿ ಫೇಲ್ಯೂರ್ ಆಗಿದ್ರು, ಮತ್ತೆ ಈಗ ಮೆಂಬರ್ ಆಗಿದ್ದಾರೆ. ಅವ್ರಿಗೂ ಒಂದು ಆಸೆ ಇರ್ತದೆ. ಹಂಗಾಗಿ ಹೊನ್ನಘಟ್ಟದ ಕೃಷ್ಣಪ್ಪ ಬಿಟ್ರೆ ಈಗ ಹಾಲಿ ಅಧ್ಯಕ್ಷ ಇಬ್ಬರೇ ಆಕಾಂಕ್ಷಿಗಳಿದ್ದು. ಅಲ್ಲಿ ಮಾತುಕತೆ ನಡೆದಿದ್ದು ಇಬ್ರು ಬಗ್ಗೆನೆ, 3ನೇ ವ್ಯಕ್ತಿ ಬಗ್ಗೆ ಯಾರು ಮಾತಾಡ್ಲಿಲ್ಲ ಅಲ್ಲಿ. ಹಂಗಾಗಿ ಫಸ್ಟ್ ಏನಾಯ್ತು, ಕೃಷ್ಣಪ್ಪನಿಗೆ ನಮ್ಮ ಕುಂಡಳ್ಳಿ ಕುಮಾರಣ್ಣ ಎಲ್ಲ ಅವ್ರ JDS ಪರವಾಗಿ ನಮಗೆ ಫಸ್ಟ್, ಇವಾಗ ನಾನು ಆಲ್ರೆಡಿ BJP ಅಧ್ಯಕ್ಷ ಇದ್ದಾರೆ, ಕೃಷ್ಣಪ್ಪ ಅವ್ರಿಗೆ ಮಾಡ್ರಿ ನಮ್ಮ ಪಕ್ಷಕ್ಕೆ ಬಿಟ್ಕೊಡಿ ಅಂತ ಅವರು ಕುಮಾರಣ್ಣ ಕೇಳಿದ್ರು. ಶಾಸಕರು ಮುನೇಗೌಡರು ಎಲ್ಲ ಒಳಗಡೆ ಹೋಗಿ ತೀರ್ಮಾನ ಮಾಡ್ಕೊಂಡ್ಬಂದು ಆಯ್ತು, ಫಸ್ಟ್ ಅವನಿಗೆ 3 ತಿಂಗಳು ಮಾಡೋಣ, ನೆಕ್ಸ್ಟ್ ಕೃಷ್ಣಪ್ಪ ಅವ್ರಿಗೆ ಮಾಡೋಣ ಅಂತಾನೆ ತೀರ್ಮಾನ ಆಯ್ತು. ಅದ್ರ ಪ್ರಕಾರವಾಗಿ ಒಳಗಡೆ ಹೋಗಿ ತೀರ್ಮಾನ ಬಂದಾದ್ಮೇಲೆ ಇಲ್ಲೇನಾಯ್ತು, ಸಭೆ ಒಳಗಡೆ ಎದ್ ನಿಂತ್ಕೊಂಡು ಹೇಳಪ್ಪ ಅಂತ ಶಾಸಕರು ಮುಖಂಡರುಗಳೆಲ್ಲ ಹೇಳಿದ್ರು. ಆಗ ಈಗ ಹಾಲಿ ಇರೋ ಅಧ್ಯಕ್ಷ ಏನ್ ಹೇಳ್ದ, ಆಯ್ತು ನಾನು ಮಾತಿನ ಮೇಲೆ ನಿಂತಿರ್ತೀನಿ, ಯಾವುದೇ ಕಾರಣಕ್ಕೂ ಎಂತ ಒತ್ತಡ ಬಂದ್ರು ಏನೇ ಪೋಸ್ಟ್ ಬಂದ್ರು ನಾನು 90 ದಿನ ನನ್ಗೆ ಹೇಳಿದ್ದಾರೆ, 1 ದಿನ ಮುಂಚೆ ಕೊಡ್ತೀನಿ ಅಂತ ಪ್ರಮಾಣ ಮಾಡ್ದ. ನಾನು ನಮ್ಮ ಅಪ್ಪಂಗ್ ಬಿಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ 1 ದಿನ ಮುಂಚೆ ಕೊಡ್ತೀನಿ ಅಂತಾನೆ ಅಲ್ಲೂ ಪ್ರಮಾಣ ಮಾಡ್ದ. ಆಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು, 7 ತಿಂಗಳಾಯ್ತು, ಇದುವರೆಗೂ ಆ ವಿಚಾರ ಕೇಳಿದ್ರೆ, ರಾಜೀನಾಮೆ ವಿಚಾರ ಕೇಳಿದ್ರೆ ಹತ್ರಕ್ಕೂ ಬರ್ತಾಯಿಲ್ಲ. ಶಾಸಕರು 100 ಸಲ ಕೇಳಿದ್ದಾರೆ. ಇಲ್ಲಿ ಒಂದ್ಸಲಿ ಕುಂಡಳ್ಳಿ ಮಂಜುನಾಥ್ ಮನೇಲಿ ಮೀಟಿಂಗ್ ಕರೆದ್ರು, ಆ ಮೀಟಿಂಗ್ ಅಲ್ಲೂ ಪ್ರಸ್ತಾಪ ಮಾಡಬೇಕು. ಪಾಪ ಶಾಸಕರು ಎಲ್ಲಿ ಕರಲ್ಲಿ ಬರ್ತೀನಿ ಅಂತ ಅವರು ಹೋಗಿದ್ರು, ಅವ್ರ ಮಾತಿಗೂ ಬೆಲೆ ಕೊಡ್ಲಿಲ್ಲ, ಏನೂ ಕೊಡ್ಲಿಲ್ಲ, ಬರೀ ಸುಳ್ಳು ಹೇಳ್ಕೊಂಡೆ ತಿರುಗ್ತಾವ್ರೆ. ಇದುವರೆಗೂ ರಾಜೀನಾಮೆ ವಿಚಾರ ಕೊಡ್ತೀನಿ ಅಂತಾನೆ ಬರ್ತಾ ಇಲ್ಲ ಮಾತು. ಇವತ್ತೇನೋ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ, ಏನಂತ, ನಾನು ಕೊಡಕ್ ಸಿದ್ಧ ಇದ್ದೀನಿ, ಯಾವ ಊರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಕೊಡ್ಬೇಕು ಅಂತ ಹೇಳ್ತಾನಲ್ಲ. ಅಲ್ಲ ರೀ, ಆ ತೀರ್ಮಾನ ಮಾಡೋದು ಮುಖಂಡರು, ಶಾಸಕರು, ಎಲ್ಲ ಊರಿನ ಜನ ಸೇರಿ ತೀರ್ಮಾನ ಮಾಡ್ತಾರೆ ಯಾವ ಊರಿಗೆ ಕೊಡ್ಬೇಕು, ಏನ್ ಮಾಡ್ಬೇಕು ಅಂತ. ಇತಿಹಾಸದಲ್ಲಿ ಕೂಗೇನಹಳ್ಳಿಗೆ ಆಗೇ ಇಲ್ಲ ಅಧ್ಯಕ್ಷರು, ಅವ್ರಿಗೆ ಕೊಡ್ಬೋದಲ್ಲ. ಮೆಣಸಿಗೆ ಅಂತ ಹೇಳ್ದ, ಕೊಡ್ಲಿ, ಮೆಣಸಿಗೂ ಪರವಾಗಿಲ್ಲ. ಬಟ್ ಮೆಣಸಿ ಆಲ್ರೆಡಿ ಅಧ್ಯಕ್ಷ ಒಂದ್ಸಲಿ ಆಗಿದ್ದಾರೆ. ಯಾರು? ಶಿವಮ್ಮ ಅಂತೇಳಿ 2 ವರ್ಷ ಅಧ್ಯಕ್ಷ ಆಗಿದ್ದಾರೆ. ಹಿಂದೆ ಆಗಿರ್ಲಿಲ್ಲ ಅಂತ ಏನಲ್ಲ, ಅವ್ನು ಹೇಳ್ತಾ ಇದ್ನಲ್ಲ. ಉಸ್ಕೂರ್ಗೂ 3 ಜನ ಉಪಾಧ್ಯಕ್ಷ ಆಗಿದ್ರೆ 2 ಅಧ್ಯಕ್ಷ ಆಗವ್ರೆ ಉಸ್ಕೂರ್ ಗ್ರಾಮಕ್ಕೂ. ಎಲ್ಲ ಊರಿಗೂ ಆಗಿದೆ, ಇಲ್ಲ ಅಂತಲ್ಲ. ಆಗಿರೋ ಊರಿಗೆ ಕೊಡಬಾರ್ದು ಅಂತೇನಿಲ್ಲ, ಅವ್ರಿಗೂ ವಯಸ್ಸು, ಹಿರಿತನ, ಮೆಂಬರ್ ಎಷ್ಟು ಸಲ ಗೆದ್ದವ್ರೆ ಎಲ್ಲ ಪರಿಗಣನೆ ತಗೋಬೇಕು ನಾವು. ಬರೀ ಕೆಲವು ಊರಿಗೆ ಕೊಡ್ಬೇಕು ಅಂತ ಸೀಮಿತ ಅಲ್ಲ. ಅಲ್ಲ, ಅವರು ವಿದ್ಯಾರ್ಹತೆ, ಎಜುಕೇಶನ್, ಮತ್ತೆ ಅವ್ರಿಗೆ ಆಡಳಿತ ಮಾಡೋ ಶಕ್ತಿ ಐತಾ ಅವೆಲ್ಲ ಚೆಕ್ ಮಾಡಿ ಕೊಡ್ಬೇಕು. ನಮ್ಮೂರಿಗೆ ಕೊಟ್ಟೇ ಇಲ್ಲ ಅಂದ್ರೆ ನನ್ಗೇನು ಈಗ ಗೊತ್ತಿಲ್ಲ, ನಮ್ಮೂರಿಗೆ ಕೊಟ್ರೆ ಏನ್ ಬಂದ್ ಪ್ರಯೋಜನ? ಆಡಳಿತ ಮಾಡೋಕ್ ಬರ್ಬೇಕಲ್ಲ. ಅದೇ ಅಧಿಕಾರಿಗಳು ಪಂಚಾಯತಿ ಮಾಡ್ಕೊಂಡು ಹೊರಟೋಗ್ತಾರೆ ಅಷ್ಟೇ, ಕೊಟ್ಬಿಟ್ರೆ. ಹೆಬ್ಬೆಟ್ ಅಧ್ಯಕ್ಷಗಳು ಕೊಟ್ರೆ ಪಂಚಾಯತಿ ಮಾಡ್ಕೊಂಡು ಹೊರಟೋಗ್ತಾರೆ. ಪ್ರಯೋಜನ ಏನೈತೆ ಹೇಳಿ ಅಲ್ವಾ? ಯಾವತ್ತೂ ಅಷ್ಟೇ ಸಮಾನತೆ ನೋಡ್ಬಾರ್ದು ಅಂತಲ್ಲ, ಬಟ್ ಹಿರಿತನ, ಇನ್ನೊಂದು ಮತ್ತೊಂದು ಎಲ್ಲ ಯೋಚನೆ ಮಾಡಿ ಕೊಡ್ಬೇಕು. ಆಮೇಲೆ ಇನ್ನೊಂದು ಹೇಳಿದಾರೆ, ಏನು, ನನಗೆ ಉಸ್ಕೂರ್ ಆನಂದ್ ಹೇಳಿ ಕೊಡಿಸ್ಬಿಟ್ರು ರಾಜೀನಾಮೆ ಅಂತ. ಅಲ್ಲ ರೀ, ಉಸ್ಕೂರ್ ಆನಂದ್ ನನ್ನೇನು ಅಧ್ಯಕ್ಷ ಮಾಡಿದ್ರನ್ರಿ? ನಾನು JDS ಅಲ್ಲಿ ಇದ್ದೆ ಅವತ್ತು. ನನ್ನನ್ನ ಆ ಮನುಷ್ಯ ಅವ್ರದ ಒಂದು ಛತ್ರದಲ್ಲಿ ಒಂದು ಮೀಟಿಂಗ್ ಸೇರಿದ್ದಾಗ ಎದ್ದಾಚೆ ಹೋಗ್ಬಿಟ್ಟ ಆ ಮನುಷ್ಯ. ಅವಾಗ ನಾನು ನಿರ್ಧಾರ ಮಾಡಿ 10 ಜನ ಸದಸ್ಯರನ್ನ ಕರ್ಕೊಂಡು ನಾನು ಶಾಸಕರ ಹತ್ರ ಮಾತಾಡಿ ಶಾಸಕರ ಮನೆಯಿಂದ ಅವ್ರ ರೆಸಾರ್ಟ್ಗೆ ಹೋಗಿ ಅಲ್ಲಿಂದ ಬಂದು ನಾನು ಅಧ್ಯಕ್ಷ ಆಗಿದ್ದು. ಉಸ್ಕೂರ್ ಆನಂದ್ ನನಗೆ ಅಧ್ಯಕ್ಷ ಮಾಡಿಲ್ಲ. ಆತನ ಮಾತು ಯಾಕೆ ನಾನು ಕೇಳ್ಬಿಟ್ಕೊಳ್ಳಿ ರಾಜೀನಾಮೆ ಕೊಡ ಅಂತ ಪ್ರಮೇಯ ಏನೈತೆ? ಇಲ್ಲ ನನಗೇನ ಎಲೆಕ್ಷನ್ ದುಡ್ಡು ಕೊಟ್ಟವ್ರ, ಇನ್ನೂ ಮಾಡವ್ರ, ಸಹಾಯ ಮಾಡ್ಯಾರ? ಏನೂ ಮಾಡಿಲ್ಲ. ನನ್ನ ವಿರುದ್ಧ ಪಾರ್ಟಿ ಕೊಟ್ಟವ್ರೆ, ನನಗ್ ಕೊಟ್ಟಿಲ್ಲ. ಹಣ ಕೊಟ್ಟಿರೋದು ನನ್ನ ವಿರುದ್ಧವಾಗಿ ಯಾರು ನಿಂತಿದ್ರೋ ಆ ಮನುಷ್ಯನಿಗೆ ಹಣ ಕೊಟ್ಟವ್ರ ಅವರು. ನನ್ನನ್ನೇನ್ ಕೇಳ ಹತ್ತಿರ್ತದೆ ಅವ್ರಿಗೆ. ನಾನು ಯಾಕೆ ಭಯ ಬಿದ್ದು ಕೊಡ್ಬೇಕು ಅವ್ರಿಗೆ? ಸಂಬಂಧ ಏನೈತೆ ಅವ್ರಿಗೂ ನನ್ಗೂ ರಾಜಕೀಯದಲ್ಲಿ? ನಾನು ಯಾರ ಮಾತು ಕೇಳೋಷ್ಟು ಪ್ರಮೇಯ ಇಲ್ಲ. ಇಷ್ಟು.